ಹತ್ರ ಬರೆದಿದ್ದಾರೆ ಬನ್ನಿ ಅಂತ ನಾಳೆ ಬನ್ನಿ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ 4 ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸೋಣ ಬನ್ನಿ ಅಂತ ಕೇಂದ್ರ ಸಚಿವರಿಗೆ ಆಹ್ವಾನ ಕೊಟ್ಟಿದ್ದು. ತದನಂತರ ಅಲ್ಲಿಂದ ಕೇಂದ್ರ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಒಂದು ಪತ್ರ ಬರೆದು ರೈತರ ಸಮ್ಮುಖದಲ್ಲೇ ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ಏನೇ ಚರ್ಚೆ ಮಾಡಿದ್ರು ಇದು ಇತ್ಯರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಆತಂಕ ಗೊಂದಲ ಇವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು ರೈತರ ಮಧ್ಯೆ. ಹಾಗಾಗಿ ರೈತರ ಮಧ್ಯೆನೇ ಕೂತ್ಕೊಂಡು ಇದನ್ನು ಬಗೆಹರಿಸಿದ್ರೆ ಉತ್ತಮ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಆಲೋಚನೆ ಏನಾಗಿತ್ತು. ಅದ್ರ ಪ್ರಕಾರವಾಗಿ ಪತ್ರ ಬರೆದಿದ್ದಾರೆ. ಆದರೆ ಇಲ್ಲಿವರೆಗೂ ರಿಪ್ಲೈ ಬರಲಿಲ್ಲ. ಬಹುಶಃ ಅವರು ಮುಖ್ಯಮಂತ್ರಿಗಳು ಬ್ಯುಸಿ ಇರ್ತಾರೆ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾದಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ 27ನೇ ತಾರೀಕು ಅಂದರೆ ನಾಳೆ ಬೈರ್ಮಂಗಲ ಸರ್ಕಲ್ನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಜೊತೆಲ್ಲ ಕೂರ್ತಾರೆ. ಮುಖ್ಯಮಂತ್ರಿಗಳಿಗೂ ಆ ವಿಚಾರ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬಂದು ಭಾಗಿಯಾಗಿ ಕೂತ್ಕೊಂಡು, ನಾನು ಅವತ್ತು ಹೇಳಿದ್ದೀನಿ, ಮೊನ್ನೆ ದಿನ ಯಾರು ಪಾಣಿದಾರರಿದ್ದಾರೆ, ಅವ್ರ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂಥ ರೈತರನ್ನ ಕೂರಿಸ್ಕೊಳ್ಳಿ. ಇಲ್ಲಿ ಸಂಘರ್ಷ ಆಗ್ತಕ್ಕಂಥದ್ದಕ್ಕಾಗಲಿ ಗಲಭೆ ಆಗ್ತಕ್ಕಂಥದ್ದಕ್ಕಾಗಲಿ ಯಾರು ಕೂಡ ಇಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಆದಷ್ಟು ರೈತರ ಸಮಸ್ಯೆಗಳೇನಿದೆ ಅದು ಸುಸೂತ್ರವಾಗಿ ಬಗೆಹರಿದ್ರೆ ಉತ್ತಮ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ರೈತರ ಪರವಾದಂಥ ಕಮಿಟ್ಮೆಂಟ್ ಉಳಿಸ್ಕೊಳ್ಳಿ. ಈ ನಡುವೆ ನಿಮ್ಮ ವಿರುದ್ಧ, ನಿಮ್ಮ ಕುಟುಂಬದ ವಿರುದ್ಧ ಪೋಸ್ಟರ್ ಹಾಕುವಂಥದ್ದು, ಇಂಥ ಕ್ಷುಲ್ಲಕವಾದ ರಾಜಕಾರಣ ಕೂಡ ನಡೀತಿದೆ. ನಿನ್ನೆ ಕೂಡ ಪೋಸ್ಟರ್ ಬಿಟ್ಟಿದ್ದಾರೆ ಸರ್. ಬದನೆಕಾಯಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಯಾರಾದರೂ ರೈತರ ಪರ ಅಥವಾ ಜನಪರ ಮಾತಾಡಿದ್ರೆ ಕುಟುಂಬನ ತೇಜೋವಧೆ ಮಾಡೋದು ಇಷ್ಟೇನಾ ಅವ್ರ ಕೆಲಸ ಅಂತ ನಿಮ್ಗೇನು ಅನ್ಸುತ್ತೆ? ಇರಲಿ ಅಣ್ಣ, ಪೋಸ್ಟರ್ ಅಭಿಯಾನ ಕಾಂಗ್ರೆಸ್ನವ್ರಿಗೇನು ಹೊಸದಲ್ಲ. ಕಳೆದ ಬಾರಿ BJP ಸರ್ಕಾರ ಇದ್ದಾಗ 40% ಕಮಿಷನ್ನು ಅಂತ PCM ಕ್ಯಾಂಪೇನ್ ಮಾಡಿದ್ರು. ಈಗ ಆ ಒಂದು ಪರ್ಸೆಂಟೇಜು ಎಲ್ಲಿ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರಿಗೂ ಗೊತ್ತಿದೆ, ಬೇರೆ ಪಕ್ಷದವ್ರು ಬಿಟ್ಬಿಡಿ. ಹಾಗಾಗಿ ಪೋಸ್ಟರ್ ಅಭಿಯಾನ ಇವೆಲ್ಲ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನೋಡಿ, ಯಾರ್ಯಾರ್ದು ಭೂಮಿ ಎಲ್ಲೆಲ್ಲಿದೆ, ಯಾರ್ಯಾರು ಎಷ್ಟೆಷ್ಟು ಭೂಮಿಯನ್ನು ಹೊಂದಿದ್ದಾರೆ ಕರ್ನಾಟಕದಲ್ಲಿ, ಬೇಕಾದರೆ ನಾವು ಬಿಡುಗಡೆ ಮಾಡ್ತೀವಿ. ಆದರೆ ಅಷ್ಟು ಸಣ್ಣತನದ ರಾಜಕಾರಣಕ್ಕೆ ನಾವು ಇಳಿಬಾರದು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೀವಿ. ಯಾಕೆಂದರೆ ಇಲ್ಲೇ ಇರುವಂಥದ್ದು ರೈತರ ಬದುಕಿನ ಪ್ರಶ್ನೆ. ಇಲ್ಲಿ ಕುಮಾರಣ್ಣ ಅವ್ರನ್ನ ತೇಜೋವಧೆ ಮಾಡ್ತಾರೋ, ನಿಖಿಲ್ ಕುಮಾರಸ್ವಾಮಿನ ತೇಜೋವಧೆ ಮಾಡ್ತಾರೋ, ಮನೇಲಿರೋ ಹೆಣ್ಮಕ್ಳನ್ನ ಬೀದಿಗೆ ತೊಗೊಂಬಂದು ತೇಜೋವಧೆ ಮಾಡ್ತಾರೋ, ಅದಕ್ಕೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅವ್ರ ಮನಸ್ಥಿತಿ ಅದು. ನೋಡೋಣ, ಮುಂದಕ್ಕೆ ರೈತರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾವು ರೈತರ ಜೊತೆ ನಿಂತಿರ್ತೀವಿ. ನಿಮ್ಮ ಕಾರ್ಯಕರ್ತೇನು ಕೇಳಿಲ್ವಾ ಸರ್? ಹಿಂಗೆ ನಾವು ಅಂಡಿಸ್ತೀವಣ್ಣ, ಹಂಗೆ ನಿಮ್ಮ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಕಾರ್ಯಕರ್ತರು ಸಹ. ಈಗ ನೋಡಿ ಅಣ್ಣ, ಯಾರೋ ಏನೋ ಒಂದು ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆಲ್ಲನೂ ನಾವು ಕೂಡ ಮಾಡ್ತಾ ಹೋದರೆ ಬಹುಶಃ ಅದಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಕಾಣಲಿಕ್ಕಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ನಾವು ಒಂದು ಒಳ್ಳೆಯ ಉದ್ದೇಶಕ್ಕೆ ರೈತರ ಪರವಾಗಿ ಕೈ ಜೋಡಿಸಿದ್ದೀವಿ. ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು ಅಷ್ಟೇ ನಮ್ಮ ಧರ್ಮ. ನೀವೇನೋ ಸಾರ್ವಜನಿಕ ಹಿತದೃಷ್ಟಿಯಿಂದ ನನ್ನ ಜಮೀನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಅವರು ಆಯ್ತು ಬಿಟ್ಕೊಡ್ಲಿ, ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಲೇಔಟ್ ಅಂತ ಹೆಸರುಗೋಣ ಅಂತ ಒಂದು ಪ್ಲಾನ್ ಕೊಟ್ಟಿದ್ದಾರೆ. ಇಲ್ಲ ಸರ್, ಅಲ್ಲಿ ರೈತರು ಹೇಳ್ತಾ ಇರ್ತಕ್ಕಂಥದ್ದು ಕೃಷಿ ಮಾಡಿ ಬದುಕನ್ನು ಕಟ್ಕೊಂಡಿದ್ದಾರೆ. ಭೂಮಿ ತಾಯಿಯನ್ನು ನಂಬಿಕೊಂಡು ಹಲವಾರು ವರ್ಷಗಳಿಂದ ಅವ್ರ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಂಡು ಗುಂಟೆ ಲೆಕ್ಕದಲ್ಲೋ ಅಥವಾ ಎಕರೆ ಲೆಕ್ಕದಲ್ಲೋ ಅಥವಾ ಎಕರೆಗಿಂತ ಕಮ್ಮಿ ಇರ್ತಕ್ಕಂಥ ಅತಿ ಸಣ್ಣ ರೈತರು ಜಾಸ್ತಿ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಕೊಟ್ಟಿದ್ದೀನಿ ನಿಮಗೆ. ಹಾಗಾಗಿ ಹಿಂಗೋ ಒಂದು ಹೈನುಗಾರಿಕೆ ಮಾಡ್ಕೊಂಡು ಅಥವಾ ರೇಷ್ಮೆ ಬೆಳ್ಕೊಂಡು, ತರಕಾರಿ ಬೆಳ್ಕೊಂಡು, ಹೂವು ಬೆಳ್ಕೊಂಡು ಏನೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ನೋಡೋಣ, ಇದು ನಾವು ಏನೇ ಚರ್ಚೆ ಮಾಡಿದ್ರು ಕೂಡ ನನ್ನ ಉದ್ದೇಶ ಇಷ್ಟೇ, ಯಾರು ಈ ಪ್ರಾಜೆಕ್ಟ್ ಪರ ಇದ್ದಾರೆ, ಯಾರು ಈ ಪ್ರಾಜೆಕ್ಟ್ ವಿರುದ್ಧವಾಗಿದ್ದಾರೆ, ಅದನ್ನು ಚರ್ಚೆ ಮಾಡೋಣ. ಈಗ ನನ್ನ ಹೆಸರಲ್ಲಿ ಅದೆಂಥದ್ದೋ ಲೇಔಟ್ ಕಟ್ತೀನಿ ಅಂದರೆ ನಾನು ಲೇಔಟ್ ಕಟ್ತಕ್ಕಂಥವ್ನಲ್ಲ. ಲೇಔಟು ಕಟ್ತಕ್ಕಂಥ ಸಂಸ್ಕೃತಿ ಪದ್ಧತಿ ಅದ್ರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಶಾಸಕರಿಗೆ, ಜೊತೆಯಲ್ಲಿ ಅವರ ಗುರುಗಳಿಗೆ. ನಮಗಿಲ್ಲ, ಅದು ಲೇಔಟ್ ಕತೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಜನ ಲೇಔಟು ಬೇಡ, ಕಮರ್ಷಿಯಲ್ ಎಂಡಿವೇರಿ ಆ್ಯಕ್ಟಿವಿಟೀಸ್ ಯಾವುದು ಬೇಡ, ನೆಮ್ಮದಿಯಾಗಿ ನಮಗೆ ಬದುಕಕ್ಕೆ ಬಿಡಿ ಅಂತ ಹೇಳ್ತಿದ್ರೆ ಬಿಟ್ರೆ ಸಾಕು. ಸರ್, ನಿನ್ನೆ ಒಬ್ಬರು ಶಾಸಕರು ಕುಮಾರಸ್ವಾಮಿ ಅವರ ಬಳಿ ಸಾಕಷ್ಟು ದುಬಾರಿ ವಾಚಗಳಿದೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಡಾಕ್ಟರ್ ಅಂದಾನಿರವ್ರು ನಿಂತಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವ್ರ ಕೈಯಲ್ಲಿ HMT ಗಡಿ, ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಫೋಟೋ ಇದೆ.
ಬಹುಶಃ ತಾವೆಲ್ಲ ಗಮನಿಸಿದ್ದೀರಿ ಅನ್ನೋ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಬೇಡಣ, ಪ್ರಚಾರ ಪ್ರಿಯರು, ಅವ್ರಿಗೆಲ್ಲ ಉತ್ತರ ಕೊಟ್ಟರೆ ಮತ್ತೆ ಬೇರೆ ಬೇರೆ ಎಲ್ಲಿಗೆ ಹೋಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.